ಕರ್ನಾಟಕದ ಒಂದು ಸಾಮಾನ್ಯ ಗುಡ್ಡದ ಕೆಳಗೆ ಅಡಗಿರುವ ಖನಿಜ ಭಾರತವನ್ನು ವಿಶ್ವದ ಶಕ್ತಿಶಾಲಿ ರಾಷ್ಟ್ರಗಳಿಗೆ ಸಾಲಿಗೆ ಸೇರಿಸಬಹುದೇ? ಈ ಖನಿಜದ ಬೆಲೆ ಚಿನ್ನಕ್ಕಿಂತಲೂ ಹೆಚ್ಚು. ಈಗ ಈ ಕೇಂದ್ರ ಸರ್ಕಾರ ಗಮನ ಸೆಳೆದಿರುವ ಈ ಪ್ರದೇಶದಲ್ಲಿ ನಿಜಕ್ಕೂ ಏನು ಸಿಕ್ಕಿದೆ? ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸುತ್ತೇನೆ. ನಮಸ್ಕಾರ ಗೆಳೆಯರೇ, ಇಂದು ನಾವು ಕರ್ನಾಟಕದಲ್ಲಿ ಪತ್ತೆಯಾಗಿರುವ ಅಪರೂಪದ ಥೋರಿಯಂ ಮತ್ತು ರೇರ್ ಅರ್ತ್ ಮಿನರಲ್ ನಿಕ್ಷೇಪದ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಇದು ಕೇವಲ ಒಂದು ಖನಿಜದ ಸುದ್ದಿಯಲ್ಲ, ಭಾರತದ ಇಂಧನ ಭದ್ರತೆ, ಪರಮಾಣು ವಿದ್ಯುತ್ ಮತ್ತು ಭವಿಷ್ಯದ ಆರ್ಥಿಕತೆಯೊಂದಿಗೆ ಸಂಬಂಧ ಹೊಂದಿರುವ ಮಹತ್ವದ ಬೆಳವಣಿಗೆಯಾಗಿದೆ. ಇದು ಎಲ್ಲಿ ಪತ್ತೆಯಾಗಿದೆ? ಮಲ್ಲಯ್ಯನಪುರ ನಡುವಿನ ಅನ್ಗಲ್ ಗುಡ್ಡದ ತಪ್ಪಲಿನ ಪ್ರದೇಶದಲ್ಲಿ, ವಿಶೇಷವಾಗಿ ಮಣಗಹಳ್ಳಿ, ವಿಜಯಪುರ ಮತ್ತು ಕೂತನೂರು ಗ್ರಾಮಗಳ ವ್ಯಾಪ್ತಿಯಲ್ಲಿ ಸುಮಾರು 720 ಎಕರೆ ಪ್ರದೇಶದಲ್ಲಿ ರೇರ್ ಅರ್ತ್ ಮಿನರಲ್ ನಿಕ್ಷೇಪ ಪತ್ತೆಯಾಗಿದೆ. ಭಾರತೀಯ ಭೂವೈಜ್ಞಾನಿಕ ಇಲಾಖೆ ದೇಶಾದ್ಯಂತ ನಡೆಸಿದ ಏರಿಯಲ್ ಸರ್ವೆಯಲ್ಲಿ ಈ ಪ್ರದೇಶ ಗುರುತಿಸಲ್ಪಟ್ಟಿದೆ. ಇದಲ್ಲದೆ ಸುಮಾರು 20 ಎಕರೆ ಪ್ರದೇಶವನ್ನು ಥೋರಿಯಂ ಮತ್ತು ಕೋರ್ ಮಿನರಲ್ಸ್ ಝೋನ್ ಎಂದು ಗುರುತಿಸಲಾಗಿದೆ. ಈ ಥೋರಿಯಂ ಅಂದರೇನು? ಥೋರಿಯಂ ಒಂದು ವಿಕಿರಣಶೀಲ ಲೋಹ. ಇದು ಭೂಮಿಯ ಕಲ್ಲು, ಮಣ್ಣು ಮತ್ತು ಕೆಲವು ಖನಿಜಗಳಲ್ಲಿ ನೈಸರ್ಗಿಕವಾಗಿ ದೊರೆಯುತ್ತದೆ. ಒಂದು ವಿಶೇಷ ಸಂಗತಿ ಏನೆಂದರೆ, ಯುರೇನಿಯಂನಂತೆ ಥೋರಿಯಂ ನೇರವಾಗಿ ಇಂಧನವಾಗಿ ಕಾರ್ಯನಿರ್ವಹಿಸಲಾಗುವುದಿಲ್ಲ. ಆದರೆ ಪರಮಾಣು ರಿಯಾಕ್ಟರ್ನಲ್ಲಿ ನ್ಯೂಟ್ರಾನ್ಗಳನ್ನು ಹೀರಿಕೊಂಡು ನಂತರ ಇದು ಯುರೇನಿಯಂ 233 ಆಗಿ ಪರಿವರ್ತನೆಗೊಂಡು ವಿದ್ಯುತ್ ಉತ್ಪಾದನೆಗೆ ಬಳಸಬಹುದಾದ ಅಣು ಇಂಧನವಾಗಿದೆ. ಅದರ ಕಾರಣದಿಂದಲೇ ವಿಜ್ಞಾನಿಗಳು ಥೋರಿಯಂ ಅನ್ನು ಭವಿಷ್ಯದ ಅಣು ಇಂಧನ ಎಂದು ಕರೆಯುತ್ತಾರೆ. ಭಾರತಕ್ಕೆ ಇದು ಯಾಕೆ ದೊಡ್ಡ ಸುದ್ದಿ ಅಂತ ನೋಡೋದಾದರೆ, ಭಾರತದ ಬಳಿ ವಿಶ್ವದಲ್ಲೇ ಅತಿ ದೊಡ್ಡ ಥೋರಿಯಂ ಸಂಪತ್ತುಗಳಲ್ಲೊಂದು ಇದೆ. ಅಂದಾಜು 8.5 ಲಕ್ಷ ಟನ್ ಥೋರಿಯಂ ಭಾರತದಲ್ಲಿದೆ. ಇದುವರೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ ಕರಾವಳಿ ಪ್ರದೇಶಗಳ ಮೊನಜೈಟ್ ಮರಳಿನಲ್ಲಿ ಈ ಖನಿಜಗಳು ಕಂಡುಬಂದಿದೆ. ಈಗ ಒಳನಾಡಿನ ಪ್ರದೇಶಗಳಲ್ಲಿಯೂ ಇಂತಹ ನಿಕ್ಷೇಪದ ಸಾಧ್ಯತೆ ಕಂಡುಬಂದಿರುವುದು ಮಹತ್ವದ ಬೆಳವಣಿಗೆಯಾಗಿದೆ. ಥೋರಿಯಂ ಭಾರತಕ್ಕೆ ಏನು ಪ್ರಯೋಜನ ಅಂತ ನೋಡೋದಾದರೆ, ಭಾರತವು ತನ್ನ ಪರಮಾಣು ವಿದ್ಯುತ್ ಕಾರ್ಯಕ್ರಮದಲ್ಲಿ 3 ಹಂತಗಳ ಯೋಜನೆಯನ್ನು ಅನುಸರಿಸುತ್ತಿದೆ. ಅದರ ಅಂತಿಮ ಗುರಿಯೇ ಥೋರಿಯಂ ಆಧಾರಿತ ವಿದ್ಯುತ್ ಉತ್ಪಾದನೆ. ಯಾಕೆಂದರೆ ಥೋರಿಯಂ ಸಂಪತ್ತು ಭಾರತದಲ್ಲಿ ಸಾಕಷ್ಟಿದೆ. ವಿದೇಶಗಳಿಂದ ಯುರೇನಿಯಂ ಆಮದು ಮಾಡುವ ಅವಲಂಬನೆ ಕಡಿಮೆಯಾಗಬಹುದು. ದೀರ್ಘಾವಧಿಯಲ್ಲಿ ವಿದ್ಯುತ್ ಭದ್ರತೆ ಹೆಚ್ಚಿಸಬಹುದು. ಕಾರ್ಬನ್ ಹೊರಸೂಸುವಿಕೆ ಕಡಿಮೆಯಾಗುವ ಶುದ್ಧ ಇಂಧನ ವ್ಯವಸ್ಥೆಗೆ ಸಹಾಯವಾಗಬಹುದು. ಅದಕ್ಕಾಗಿ ಥೋರಿಯಂ ಅನ್ನು ಭಾರತದ ಇಂಧನ ಭವಿಷ್ಯದ ಪ್ರಮುಖ ಸಂಪತ್ತೆಂದು ಪರಿಗಣಿಸಲಾಗುತ್ತದೆ. ಇದರಿಂದ ಅಲ್ಲಿನ ಸ್ಥಳೀಯ ಜನರಿಗೆ ಏನು ಲಾಭ? ಒಂದು ವೇಳೆ ಗಣಿಗಾರಿಕೆ ಆರಂಭವಾದರೆ ಉದ್ಯೋಗ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಹೆಚ್ಚಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಪರಿಸರ ರಕ್ಷಣೆಯ, ಭೂಸ್ವಾಧೀನ, ನೀರಿನ ಸಂಪನ್ಮೂಲ ಮತ್ತು ಸ್ಥಳೀಯ ಜನರ ಹಕ್ಕುಗಳ ಕುರಿತು ಪ್ರಶ್ನೆಗಳು ಕೂಡ ಉದ್ಭವಿಸಬಹುದು. ಹೀಗಾಗಿ ಯಾವುದೇ ಯೋಜನೆ ವೈಜ್ಞಾನಿಕ ಅಧ್ಯಯನ, ಪರಿಸರ ಅನುಮತಿ ಮತ್ತು ಕಾನೂನು ಪ್ರಕ್ರಿಯೆಗಳ ನಂತರವೇ ಮುಂದುವರಿಯಬೇಕಾಗುತ್ತದೆ.